ಸುಮಾರು ಎಷ್ಟೋ ವರ್ಷಗಳ ಲಕ್ಷಾಂತರ ವರ್ಷಗಳಿಂದ ಎವಲ್ಯೂಷನ್ ಮೂಲಕ ವಿ ಆರ್ ಆಲ್ ಎವಾಲ್ವಿಂಗ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ. ಸೊ ಇದು ಈ ತರಹ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಎವಲ್ಯೂಷನ್ ಪ್ರೋಸೆಸ್ನಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು, ಈ ಡೆಲಿವರಿ ಹೆಣ್ಮಕ್ಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿ ಕೆಲವರು ದೊಡ್ಡವರು ಒಂದು ರೀತಿಯಾದ ಒಂದು ನಿಯಮಗಳನ್ನು ಪಾಲಿಸ್ಕೊಂಡು ಬಂದಿದ್ರು. ಆ ಒಂದು ನಿಯಮದಲ್ಲಿ ಈ ಊಟದ ಬಗ್ಗೆ ಒಂದು ತುಂಬಾ ಹೆಚ್ಚು ಗಮನ ಕೊಟ್ಟಿದ್ರು. ಅದ್ರ ಜೊತೆ ಏನಾಗೋಯ್ತು ಅಂತ ಹೇಳಿದ್ರೆ, ಅದು ಕ್ರಮೇಣ ಬರ್ತಾ 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 ಅದೇ ಒಂದು ಬೇರೆ ರೀತಿಯಲ್ಲೇ ಅದು ಕನ್ವರ್ಟ್ ಆಗೋಯ್ತು. ಸೊ ಇದನ್ನು ಏನದು ಡೆಲಿವರಿ ಆದ ಕೂಡಲೇ ತರಕಾರಿ ಕೊಡಬಾರ್ದು, ಬೇಳೆ ಕೊಡಬಾರ್ದು, ತಿಳಿ ಕಟ್ಟು ಕೊಡಬೇಕು, ಹಣ್ಣು ಕೊಡಬಾರ್ದು, ಹಾಲು ಕೊಡಬಾರ್ದು, ಮೊಸರು ಕೊಡಬಾರ್ದು, ಈ ರೀತಿಲಿ ತುಂಬಾ ಬಾರ್ದು ಅನ್ನೋದೇ ತುಂಬ ಆಗೋಯ್ತು. ಆದರೆ ಏನು ಅಂತ ಹೇಳಿದ್ರೆ, ಒಂದು ನಾವು ನೆನ್ಪಿಟ್ಕೋಬೇಕು, ಆಹಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಡೆಲಿವರಿ ಆದಮೇಲೆ ಕ್ಯಾಲರಿ ರಿಕ್ವೈರ್ಮೆಂಟ್ ಇನ್ಕ್ರೀಸ್ ಆಗಿರುತ್ತೆ. ಡೆಲಿವರಿ ಪ್ರೆಗ್ನೆನ್ಸಿನಲ್ಲಿ ಇನ್ಕ್ರೀಸ್ ಆದಂಗೆ ಡೆಲಿವರಿ ಆದಮೇಲೆ ಕೂಡ ಇನ್ಕ್ರೀಸ್ ಆಗಿರುತ್ತೆ. ಪ್ರೆಗ್ನೆನ್ಸಿ ಬಂದಾಗ ಎಲ್ಲರಿಗೂ ತಿನ್ನಿಸೋದಕ್ಕೇ ಇಷ್ಟ. ನಾವು ಕೆಲವು ಸಲ ಹೇಳ್ತೀವಿ, ಹೀಗೆಲ್ಲ ತಿನ್ನಬೇಡಮ್ಮ, ಪದೇ ಪದೇ ತಿನ್ನಬಾರ್ದು, ಟೈಮಿಗೆ ತಿನ್ನಬೇಕು ಅಂತ. ಆದರೆ ಇಲ್ಲ, ಅವ್ರು ಬಂದರು, ಇವ್ರು ಕೊಟ್ಟರು, ಇವ್ರು ಮಾಡಿದ್ರು ಅಂತ ಹೇಳ್ಕೊಂಡು ಹೆಚ್ಚಾಗಿ ತಿನ್ಬಿಡ್ತಾರೆ.